ವ್ಯಕ್ತಿಯನ್ನ ಅಪಹರಿಸಿ 22 ಲಕ್ಷ ರೂಪಾಯಿ ದರೋಡೆ ಮಾಡಿದಂತಹ ಘಟನೆ ಯಡಿಯೂರು ಬಳಿ ತಡರಾತ್ರಿ ನಡೆದಿದೆ. ದುಷ್ಕರ್ಮಿಗಳಿಂದ ಈ ಕೃತ್ಯ ನಡೆದಿದ್ದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಯಡಿಯೂರಿನಲ್ಲಿ. ಈ ಒಂದು ಘಟನೆ ನಿನ್ನೆ ರಾತ್ರಿ ನಡೆದಿದೆ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಬೆಂಗಳೂರಿನಿಂದ ಮಂಗಳೂರಿಗೆ ಬಸ್ನಲ್ಲಿ ತೆರಳುತ್ತಿದ್ದ ವ್ಯಕ್ತಿಯನ್ನ ಮೇಲೆ ದರೋಡೆ ನಡೆದಿದ್ದು ಸುಮಾರು 22 ಲಕ್ಷ ರೂಪಾಯಿಯಷ್ಟು ಹಣವನ್ನ ದರೋಡೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಯಡಿಯೂರಿನ ಹೋಟೆಲ್ ಬಳಿ ಊಟಕ್ಕೆ ನಿಲ್ಲಿಸಲಾಗಿತ್ತು. ಬಸ್ ಅನ್ನ ಸಾಗರ್ ಅನ್ನುವಂತಹ ಒಂದು ಹೋಟೆಲ್ ಬಳಿ ಊಟಕ್ಕೋಸ್ಕರ ಅಂತ ನಿಲ್ಲಿಸಿದ್ರು. ಸರ್ಕಾರಿ ಬಸ್ನಿಂದ ಊಟಕ್ಕೆ ಇಳಿದ ವ್ಯಕ್ತಿಯನ್ನ ಅಪಹರಿಸಿ ದುಷ್ಕರ್ಮಿಗಳು ಕಾರಿನಲ್ಲಿ ಬಂದಿದ್ರು. ಈ ವ್ಯಕ್ತಿಯನ್ನ ಅಪಹರಿಸಿ ಸುಮಾರು 22 ಲಕ್ಷ ರೂಪಾಯಿಯನ್ನ ದರೋಡೆ ಮಾಡಿದ್ದಾರೆ ಅನ್ನುವಂತಹ ಒಂದು ಮೇಜರ್ ಅಪ್ಡೇಟ್ ಇದೀಗ ಲಭ್ಯವಾಗಿರುವಂತದ್ದು. ಇನ್ನು ದುಷ್ಕರ್ಮಿಗಳ ತಂಡ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿ ಕುಣಿಗಲ್ ಬಳಿ ವ್ಯಕ್ತಿಯನ್ನ ಬಿಟ್ಟು ಹಣವನ್ನ ದೋಚಿ ಪರಾರಿಯಾಗಿದ್ದಾರೆ. ಇನ್ನು ಅಡಿಕೆ ವ್ಯಾಪಾರಿ ವಸಂತ್ ಹಣವನ್ನ ಕಳೆದುಕೊಂಡಂತ ವ್ಯಕ್ತಿ ಅಂತ ಗುರುತಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಘಟನೆ ಬಗ್ಗೆ ಮಾಹಿತಿ ಏನು ಲಭ್ಯವಾಗ್ತಾ ಇದೆ ಮಹೇಶ್? ಖಂಡಿತ ಸ್ವಾಮಿ, ಏನಂತ ಹೇಳಿದ್ರೆ 22 ಲಕ್ಷ ಹಣ ದೋಚಿ ಪರಾರಿಯಾದಂತಹ ಘಟನೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಯಡಿಯೂರು ಬಳಿ ನಡೆದಿರುವಂತದ್ದು. ಇನ್ನು ಕೀರ್ತಿ ಎಂಬ ವ್ಯಕ್ತಿ ತನ್ನ ಜೆಟ್ಟಿನಲ್ಲಿ ಸುಮಾರು 22 ಲಕ್ಷ ಹಣವನ್ನು ಇಟ್ಟುಕೊಂಡು ಬೆಂಗಳೂರಿನ ಮಂಗಳೂರಿನ ಹೋಗ್ತಿದೆ. ಈ ವೇಳೆ ಅಡಿಕೆ ವ್ಯಾಪಾರಕ್ಕೆಂದು ಕೆಎಸ್ಆರ್ಟಿಸಿ ಬಸ್ನಲ್ಲಿ ಹೋಗ್ತಿದೆ. ಈ ವೇಳೆ ಬಸ್ ಯಡಿಯೂರು ಹೋಟೆಲ್ ಬಳಿ ಊಟಕ್ಕೆಂದು ನಿಲ್ಲುತ್ತೆ. ಆಗ ವ್ಯಕ್ತಿ ಊಟ ಮಾಡೋಣ ಅಂತ ಹೇಳಿ ಕೆಳಗಡೆ ಇಳಿದಾಗ ಆಗ ಇವರನ್ನ ಬೆಂಗಳೂರಿನಿಂದ ಹಿಂಬಾಲಿಸಿಕೊಂಡು ಬಂದಂತ ಅಪರಿಚಿತರು ಕಾರಿನಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಕೀರ್ತಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಕುಣಿಗಲ್ನ ಟೋಲ್ವರೆಗೂ ಬರ್ತಾರೆ. ಟೋಲ್ ಬಳಿ ಬಂದಂತ ಬಳಿಕ ಆತನ ಬಳಿ ಇದ್ದಂತ 22 ಲಕ್ಷ ಹಣವನ್ನು ದೋಚಿ ರಸ್ತೆಗೆ ಎಸೆದು ಪರಾರಿಯಾಗಿರುವಂತದ್ದು. ಸದ್ಯ ಕೀರ್ತಿ ಮತ್ತು ಆತನ ಮಾಲೀಕ ಏನು ಹಣದ ಮಾಲೀಕ ವಸಂತ್ ಎಂಬುವರನ್ನು ಅಮೃತೂರು ಪೊಲೀಸ್ ಸ್ಟೇಷನ್ಗೆ ದೂರು ನೀಡಲಾಗಿದೆ. ಸದ್ಯ ಪೊಲೀಸರು ಆರೋಪಿಗಳ ಬಲೆ ಬೀಸಿದ್ದಾರೆ. ಸೌಮ್ಯ. ಓಕೆ, ಧನ್ಯವಾದ ಮಹೇಶ್.